ಬಿಮ್ಸ್ ವೈದ್ಯರ ನಿರ್ಲಕ್ಷ್ಯ, ಬಾಣಂತಿ ಮಗು ಸಾವು ಆರೋಪ. ಬೆಳಗಾವಿ ಜಿಲ್ಲೆ ಹುಣಸಿಕಟ್ಟಿ ಗ್ರಾಮದ ಬಾಣಂತಿ ಈರಮ್ಮ ಶಿಗಿಹಳ್ಳಿ 21 ವರ್ಷ ಸಾವನ್ನಪ್ಪಿದ್ದಾಳೆ. ಏಪ್ರಿಲ್ 10ರಂದು ಮಧ್ಯಾಹ್ನ 12 ಗಂಟೆಗೆ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆಸ್ಪತ್ರೆಗೆ ದಾಖಲಾದಾಗಿನಿಂದ ಇಲ್ಲಿಯವರೆಗೆ ಸರಿಯಾಗಿ ಚಿಕಿತ್ಸೆ ನೀಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವೈದ್ಯರು ಸರಿಯಾಗಿ ಚಿಕಿತ್ಸೆ ನೀಡಿಲ್ಲ ಎಂದು ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ಮಧ್ಯರಾತ್ರಿ 1:30ಕ್ಕೆ ಸಾವನ್ನಪ್ಪಿದ್ದು, ಬಾಣಂತಿಯ ಹೊಟ್ಟೆಯಲ್ಲಿದ್ದ ನವಜಾತ ಹೆಣ್ಣು ಶಿಶು ಕೂಡ ಸಾವನ್ನಪ್ಪಿದೆ. ನ್ಯಾಯ ಕೊಡಿ ಎಂದು ಕುಟುಂಬಸ್ಥರು ಕಣ್ಣೀರು ಹಾಕುತ್ತಿದ್ದಾರೆ. ಬಿಮ್ಸ್ ಆಸ್ಪತ್ರೆಗೆ ಎಪಿಸಿಎಂಸಿ ಸಿಪಿಐ ಉಸ್ಮಾನ್ ಆವ್ಟಿ, ಪಿಎಸ್ಐ ಸರ್ದಾರ ಮುತ್ತತ್ತಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಎಪಿಎಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ಇಷ್ಟ ಏನು ರೊಕ್ಕ ಕೊಟ್ರಾಟ ಒಳಗೆ ಬಿಡೋದು ಇಲ್ಲ ಅಂದ್ರೆ ಅವ್ರ ಹೊರಗೆ ಹೋಯ್ತು ಬಿಡುದು. ಬಡವರಿಗೆ ಆಧಾರ ಅಂತ ಇಟ್ಟಂದ್ರೆ ಜಿಲ್ಲಾ ಆಸ್ಪತ್ರೆ ಅಂತ ಯಾಕಂತಾರೆ ನನ್ನ ಮಗಳಿಗೆ ನಾನು ಟಾಯ್ಲೆಟ್ ಕಮ್ಮಿ ಆಗಿಲ್ಲ ಅಂತ ಇಲ್ತಂದು ಹೋಗ್ತೇನೆ. ಅದು ಮೊದಲು ಅಂದ್ರೆ ಅವ್ರು ಹೇಳ್ಬೇಕಂತ ಅವ್ರ ಪಗಾರ ಇದ್ದಾನ ಬಂದ್ ಮಾಡಿರ್ತಾರಲ್ಲ ಹೊಸರ ಅಂತಾನೆ ಯಾವಾಗ ನಮ್ಗೆ ತರಸ್ ಕೊಡ್ತೀರಿ ಇಂಥವೆಲ್ಲ ಅದು ಆಗಬಾರ್ದಂತ ನಾ ಹೇಳಕತ್ತೀನಿ. ಹೇಳ್ರಿ ನೀವು, ನನ್ನ ಮಗಳಿಗೆ ನೋವು ಆಗೈತೆ. ನೀನು ತಗೊಳ್ಳೋಣ ಆತವಲ್ಲಿ ಗಂಟನ ಹೆಸರು ನಗಪ್ಪ ಮಕ್ಕಳು ಏನಿದ್ರು ನೋಡ್ರಿ ನನಗೆ ಆಗ್ಬೇಕು. ಎಲ್ಲರೂ ದೇವಚಂದ್ರಿಂದ ಆಗೈತೆ, ಒಬ್ಬರಿಂದ ಅಲ್ಲ ಎಲ್ಲರಿಂದ. ಡಾಕ್ಟರ್ಸ್ ಬಂತು, ಸ್ಟಾಫ್ ಬಂತು, ಎಲ್ಲರಿಂದ ಆಗೈತ್ರಿ. ಮತ್ತು ಇನ್ನೊಂದು ಹೆಂಗ್ರಿ ಸರ್, ಇಲ್ಲಿ ಏನು ಕಷ್ಟ ಇವ್ರು ಬಂದಿರ್ತಾರಲ್ರಿ, ಇವರು ಬಂದು ವಸ್ತೀರಿ ಅವ್ರಂತಿ ಭಾಳ ಇದು ಮಾಡತ್ತಾರ್ರಿ. ಒಟ್ಟು ಪೇಷಂಟ್ ಜೋಡಿ ಯಾರು ಹೋಗೋ ಅಂತ